ಹಾಯ್ ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಿಮ್ಗೊಂದು ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಯಾವುದಂತ ಹೇಳಿದ್ರೆ ಹೋಲ್ ಇನ್ ದ ವಾಲ್. ಏನಪ್ಪ ಇದು ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀರಾ? ಕನ್ನಡದಲ್ಲಿ ಗೋಡೆಯಲ್ಲಿ ರಂಧ್ರ ಅಂತ ಹೇಳ್ತಾರೆ. ಎಷ್ಟು ಕ್ರೇಜಿಯಾಗಿ ಇಡ್ತಾರಲ್ವ ಈ ನೇಮ್ಸ್ ಎಲ್ಲ ರೆಸ್ಟೋರೆಂಟ್ಸ್ದು. ಒಳಗಡೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿತ್ತು. ಗೋಡೆ ಫುಲ್ಲು ಎಲ್ಲ ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಇನೋವೇಟಿವ್ ಆಗಿ ಕ್ರಿಯೇಟ್ ಮಾಡಿ ಎಲ್ಲ ಹಾಕಿದ್ದಾರೆ. ಪ್ಲಸ್ ತುಂಬ ವಾಲ್ ಪೇಪರ್ಸ್ ಇತ್ತು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆಲ್ರೆಡಿ ನನ್ನ ಬೆಸ್ಟ್ ಫ್ರೆಂಡ್ ಮಾನಸ ಆಲ್ರೆಡಿ ಕಾಯ್ತಿದ್ದಾಳೆ ನನಗೋಸ್ಕರ. ಹೋಗಿದ ತಕ್ಷಣ ನಾವು 2 ಮಿಲ್ಕ್ ಶೇಕ್ಸ್ ಆರ್ಡರ್ ಮಾಡಿದ್ರಿ. ಒಂದು ಬಂದು ಬನಾನಾ ಮಿಲ್ಕ್ ಶೇಕು, ಇನ್ನೊಂದು ಬಂದು ಕುಕ್ಕಿ ಮಾನ್ಸ್ಟರ್ ಅಂತೆ. ನನಗಾದರೆ ಅದು ಟೇಸ್ಟ್ ಮಾಡ್ತಿದ್ರೆ ಮಾನ್ಸ್ಟರ್ ಥರನೇ ಡಿಫ್ರೆಂಟಾಗಿ ವೆರೈಟಿ ಆಗಿತ್ತು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಬಂದು ಪ್ಯಾನ್ ಕೇಕ್. ಇದ್ರ ಹೆಸರೇ ಫುಲ್ ಡಿಫ್ರೆಂಟಾಗಿದೆ. ನನಗಾದರೆ ಮಾನ್ಸನೇ ಆರ್ಡರ್ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಮತ್ತು ಫ್ರೆಂಚ್ ಫ್ರೈಸ್ ಮತ್ತು ನಮ್ಮ ಎವರ್ಗ್ರೀನ್ ಡಿಶ್ ಪಾಸ್ತಾ ಗೊತ್ತಲ್ವಾ, ಅದು ನಾವು ಆರ್ಡರ್ ಮಾಡಿದ್ರಿ. ನಾನು ಅದ್ಯಾವುದೋ ಮಾನ್ಸ್ಟರ್ ಚೆನ್ನಾಗಿಲ್ಲ ಅಂತೇಳಿದ್ದಕ್ಕೆ ಅವಳು ಟ್ರೈ ಮಾಡಿದ್ಲು. ಅವಳಿಗೂ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಬಟ್ ಇದು ಫ್ರೆಂಚ್ ಫ್ರೈಸ್ ಅದು ನಂಗೆ ತುಂಬ ಇಷ್ಟ ಆಯಿತು. ಫುಲ್ ಕ್ರಿಸ್ಪಿಯಾಗಿ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ಇತ್ತು. ಅದಾದಮೇಲೆ ನಾವು ಆರ್ಡರ್ ಮಾಡಿದ್ರಲ್ಲ, ನನಗೆ ತುಂಬ ಇಷ್ಟ ಚೀಸ್ ಅಂತ ಹೇಳಿದ್ರೆ ಪಾಸ್ತಾ, ಸೊ ಅದೂ ಚೆನ್ನಾಗಿತ್ತು. ಈಗ ನಾನು ಪ್ಯಾನ್ ಕೇಕ್ ಟ್ರೈ ಮಾಡ್ತಾ ಇದ್ದೀನಿ. ಇದ್ರ ಹೆಸರು ಬಂದು ಟ್ರೆಸ್ ಲೆಚೆಸ್ ಪ್ಯಾನ್ ಕೇಕ್ ಅಂತೆ. ಪ್ರೊನೌನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಇದೆ, ಬಟ್ ಟೇಸ್ಟ್ ಆದರೆ ಸಖತ್ತಾಗಿತ್ತು. ನನಗಾದರೆ ತುಂಬ ಇಷ್ಟ ಆಯಿತು. ಆಲ್ರೆಡಿ ಪಾಸ್ತಾ ತಿಂದ್ಬಿಟ್ಟಿದೆ, ಜಸ್ಟ್ ವೀಡಿಯೋಗೋಸ್ಕರ ತಿನ್ನೋಣ ಅಂತ ಹೇಳಿದ್ರೆ ಅದೇ ಸರಿ ನನಗೆ ಏನೋ ಎಲೆ ಸಿಗ್ಬಿಡ್ತು. ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡೆ. ನೀವು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಪ್ಲೇಸು ತುಂಬ ಸೈಲೆಂಟಾಗಿ ಪೀಸಾಗಿತ್ತು. ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾತಾಡಿಕೊಂಡು. ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಇಲ್ಲಿ ನಮಗೆ ಸ್ಪೆಷಲ್ ಒಂದು ಫ್ಲೋರ್ ಕೂಡ ಇದೆ. ಯಾರಿಗೆ ತುಂಬ ಬುಕ್ಸ್ ರೀಡಿಂಗ್ ಹ್ಯಾಬಿಟ್ ಇರುತ್ತೋ ಅವ್ರಿಗಾದರೆ ಈ ಪ್ಲೇಸ್ ಸಖತ್ತಾಗಿ ಇಷ್ಟ ಇರುತ್ತೆ. ನಾನೇನಪ್ಪ ಬುಕ್ ಓದ್ತಿದ್ದೀನಿ ಅಂತ ನೀವು ಆಶ್ಚರ್ಯ ಪಡಬೇಡಿ, ಯಾಕಂದರೆ ನಾನು ರಿಯಲಾಗಿ ಏನು ಓದ್ತಿಲ್ಲ, ಜಸ್ಟ್ ಫೋಸ್ಗೋಸ್ಕರ ಅಷ್ಟೇ ಮಾಡ್ತಿದ್ದೀನಿ. ಅದಾದಮೇಲೆ ನಾವು ಫೋಟೋಸ್ ತೊಗೊಂಡು ತುಂಬ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಆದ್ವಿ. ನನಗೆ ಫಸ್ಟ್ ಫ್ಲೋರ್ಗೆ ಹೋದ್ಮೇಲೆ ನನಗನ್ಸಿದೆ ಆದರೆ ಯಾಕಪ್ಪ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡ್ಬೋದು ಇಲ್ಲಿ ನೀವು ಗೋಡೆಗಳಿಗೆ ದೊಡ್ಡ ದೊಡ್ಡ ಓಪನ್ ಇಟ್ಟಿದ್ದಾರೆ. ಸೊ ಅದಕ್ಕೆ ಹೋಲ್ ಇನ್ ದ ವಾಲ್ ಅಂತ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ನೋಡಿದ್ರಲ್ಲ, ಈ ಪ್ಲೇಸ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ. ಒಂದ್ಸರಿ ಹೋಗಿ ಬನ್ನಿ, ಚೆನ್ನಾಗಿದೆ ಪ್ಲೇಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.